ಅಂಡರ್ವೇರ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ, ಎಕ್ಕಡೆಯಿಂದನೂ ಸಾಕಾಗಲ್ಲ ಇದು. ಸಿ 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 ಇದು ಹಾಕೊಂಡ್ರೆ ನಮ್ಮಮ್ಮ ಎಕಡ ತಗೊಂಡು ಹೊಡಿಯುತ್ತೆ. 15,120 ರೂಪಾಯಿ, ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿ. ಒಬ್ಬೊಬ್ಬರಿಗೆ ಹೆವಿ ಬಸ್ಟ್ ಇರುತ್ತಲ್ಲ, ಅವರಿಗೆ ಟೆನ್ಷನ್ ಇರುತ್ತೆ, ಅಯ್ಯೋ ಈ ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ಮತ್ತೆ ಈ ಥರ ಪ್ಯಾಡೆಡ್ ಬ್ರಾಗಳನ್ನ ಹಾಕು. ವಾವ್, ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ಈ ಥರ ನೀವು ಪ್ಯಾಂಟೀಸ್ನ ತಗೊಂಡ್ರೆ ಆರಾಮಾಗಿ ಜಿಮ್ಗೂ ವೇರ್ ಮಾಡ್ಬೋದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಐ ಆಮ್ ಸಾರಿ, ಜಾಸ್ತಿ ಆ್ಯಕ್ಟಿವ್ ಇಲ್ಲ ನಾನು ಯೂಟ್ಯೂಬಲ್ಲಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ವಾಯ್ಸೇ ಬರ್ತಾ ಇರಲಿಲ್ಲ. ಇವಾಗ ಓಕೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹಳೆ ವಿಡಿಯೋಸ್ಗಳಿದ್ರೆ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಸೊ ಇವತ್ತು ತಮ್ಮಲ್ಲಿ ನೋಡಿರ್ತೀರಾ, ಆದರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಷ್ಟು ಶಾಪಿಂಗ್ ಮಾಡಿದ್ದೆ ಮಿಂತ್ರಾ ಮತ್ತು ಸವಾನಾದಲ್ಲಿ. ಸೊ ಅದನ್ನ ತೋರಿಸೋಣ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತು, ನನಗೆ ಫೇವ್ರೆಟ್ ಬ್ಲಾಗ್ ಅಂದರೆ ಶಾಪಿಂಗ್ ಬ್ಲಾಗ್ ಪ್ಲಸ್ ಟ್ರಾವೆಲ್ ಬ್ಲಾಗ್ ಅಂತ. ಹಾಗಾಗಿ ಆ್ಯಂಡ್ ಇವಾಗಲೇ ಹೇಳ್ತಾ ಇದ್ದೀನಿ ಗೈಸ್, ಪ್ರಾಡಕ್ಟ್ ನಾನು ನಿಮ್ಗೇನಾದರೂ ಲಿಂಕ್ ಕೊಡೋಕ್ಕಾಗಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇದು ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಅಂದರೆ ನೋಡಿ, ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಯೂಸ್ಫುಲ್ ಆಗುವಂಥದ್ದು ಹುಡುಗಿರು ಯಾವ ಥರ ಪ್ಯಾಂಟೀಸ್ನ ಯೂಸ್ ಮಾಡಬೇಕು, ತುಂಬ ಕಂಫರ್ಟಬಲ್ ಆಗಿರೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಓಪನ್ ಮಾಡೋಣ. ಫಸ್ಟ್ ಡ್ರೆಸ್ ಬಂದುಬಿಟ್ಟು ಓಕೆ, ನಾನು ಓಪನ್ ಮಾಡಿ ಆಲ್ರೆಡಿ ನೋಡಿದೆ, ತುಂಬ ಚೆನ್ನಾಗಿದೆ ಡ್ರೆಸ್. ಈ ಥರ ಬರುತ್ತೆ, ಈ ಥರ ತುಂಬ ಚೆನ್ನಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಥಿಂಕ್ ಇದು ಪ್ರೈಸ್ ನಿಮ್ಗೆ ಗೊತ್ತಿಲ್ಲ, ನಾನು ಬೇಕಿದ್ರೆ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿರ್ತೀನಿ, ಆಯಿತಾ? ಮಾಡಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಲಿಂಕ್ ಸಿಕ್ಕಿಲ್ಲ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈ ಒಂದು ಔಟ್ಫಿಟ್ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಇದು ಸ್ಪೋರ್ಟ್ಸ್ ಬ್ರಾ, ಆಯಿತಾ ಗೈಸ್? ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಈ ಒಂದು ಸ್ಪೋರ್ಟ್ಸ್ ಬ್ರಾ ಇದ್ರೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ, ನಿಜವಾಗ್ಲೂ. ಒಬ್ಬೊಬ್ಬರಿಗೆ ಸ್ಪೋರ್ಟ್ಸ್ ಬ್ರಾಗಳು ಸಿಗ್ತಾ ಇರಲ್ಲ, ಬರೀ ಸ್ಪೋರ್ಟ್ಸ್ ಬ್ರಾ ಹಾಕೊಂಡೇನೆ ವರ್ಕೌಟ್ ಮಾಡ್ತಿರ್ತಾರೆ, ಅವರಿಗೆ ಇದು ಬೆಸ್ಟ್ ಅಂದ್ರೆ ಬೆಸ್ಟ್. NMR ಕಂಪ್ನಿದು, ಆಯಿತಾ? ಇದ್ರ ಪ್ರೈಸ್ ಬಂದುಬಿಟ್ಟು 900 ರೂಪೀಸ್ ಸಮಥಿಂಗ್. 900 ಒಂದು ನಿಮಿಷ, ಕೊಟ್ಟೇ ಇಲ್ಲಪ್ಪ ದೇವ್ರೆ ಇಲ್ಲಿ. 1516 ರೂಪೀಸ್ ಇದು. ಬಟ್ ತುಂಬ ಚೆನ್ನಾಗಿದೆ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡಬಲ್ ಕಲರ್ ಅಲ್ವಾ? ನನಗೆ ಈ ಥರ ಆ್ಯಕ್ಚುಲಿ ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ವರ್ಕೌಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪ್ಯಾಡೆಡ್ ಇದು ಹಾಕೊಂಡ್ಮೇಲೆ ಒಬ್ಬೊಬ್ಬರಿಗೆ ಹೆವಿ ಬಸ್ಟ್ ಇರುತ್ತಲ್ಲ, ಅವರಿಗೆ ಟೆನ್ಷನ್ ಇರುತ್ತೆ, ಅಯ್ಯೋ ಈ ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ಮತ್ತೆ ಈ ಥರ ಪ್ಯಾಡೆಡ್ ಬ್ರಾಗಳನ್ನ ಹಾಕೊಬೇಕು, ಇಲ್ಲಾಂದರೆ ಅಸಹ್ಯವಾಗಿ ಕಾಣುತ್ತೆ ಅಂತ. ಇದು ಹಾಕೊಂಡ್ರೆ ನೀವು ಎಷ್ಟು ಹೆವಿ ಬಸ್ಟ್ ಇರೋರು ಬ್ರಾ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ಯಾಡೆಡ್ ಆ್ಯಂಡ್ ವೆಯ್ಟ್. ಬ್ಯಾಕ್ ಸೈಡಲ್ಲಿ ಯಾವ ಥರ ಇದೆ ನೋಡಿ, ನಾನು ಆಲ್ರೆಡಿ ಹಾಕೊಂಡು ನೋಡಿದೆ, ತುಂಬ ಚೆನ್ನಾಗಿತ್ತು ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಡಿಸೈನ್ ಇದೆ. ಆ್ಯಂಡ್ ನಿಮಗೆ ಫುಲ್ ಸ್ಲೀವ್ಲೆಸ್, ಸೈಡ್ ಓಪನ್ ಇರುತ್ತೆ ಗೊತ್ತಾ? ಅವ್ರು ಟೀ ಶರ್ಟ್ ಹಾಕೊಳ್ಳೋಕ್ಕೆ ಒಳ್ಳೆ ಬ್ರಾಗಳು ಸಿಗ್ತಾ ಇರಲ್ಲ, ಬ್ರಾ ಅಂದರೆ ನಾರ್ಮಲ್ ಬ್ರಾ ಕಾಣಿಸುತ್ತೆ ಅಂತಾರಲ್ಲ, ಅವರೆಲ್ಲ ಆಲ್ಮೋಸ್ಟ್ ಈ ಥರ ಬ್ರಾ ಹಾಕ್ಕೊಂಡು ಆರಾಮಾಗಿ ನೀವು ವರ್ಕೌಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ನಿಮ್ಗೆ ನಿಜ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಸೈಜಲ್ಲಿ ನೋಡಿಬಿಟ್ಟು ನೀವು ತಗೊಬೋದು. ಈ ಒಂದು ಸ್ಪೋರ್ಟ್ಸ್ ಬ್ರಾಗೆ ನಾನು 100ಗೆ 100% ಇಷ್ಟ ಅಂತ ಹೇಳ್ತೀನಿ. ನೆಕ್ಸ್ಟ್ ಸವಾನದು ಓಪನ್ ಮಾಡೋಣ. ಫಸ್ಟ್ ಒನ್ ಇದು ನಾನು ಟ್ರೈ ಮಾಡಬೇಕು ಅಂತ ತಗೊಂಡಿದ್ದು.
ಕಿವಿದು ಈ ಥರ ವೆರಿ 1 ಸೆಕೆಂಡ್. ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ 190 ರುಪೀಸ್. ಈ ಥರ ಬರುತ್ತೆ. ಈ ಥರ ಬರುತ್ತೆ ಓಲೆ. ಹಿಂದೆಗಡೆ ಇದು ಹಿಂಗೆ ಯಾವುದಕ್ಕೂ ಇರಲಿ ಅಂತ ತಗೊಂಡಿದ್ದೆ ಸುಮ್ಮನೆ ನಾನು. ಇದು ಒಳಗಡೆನೆ ಇದನ್ನು ಕೊಟ್ಟಿರ್ತಾರೆ ನಿಮಗೆ. ತಿರ್ಪ ಇದನ್ನು ತಗೊಂಡೆ ನಾನು. ನೆಕ್ಸ್ಟ್ ಇದು ಏನಪ್ಪ, ನಾನು ಹೇಳ್ದಲ್ಲ ನನಗೆ ಸ್ವಲ್ಪ ಇದು ಚಿಕನ್ ಪಾಕ್ಸ್ ಆಗಿಬಿಟ್ಟಿತ್ತು ಕಾಲಲ್ಲೆಲ್ಲ ಫುಲ್ಲು ಮಾರ್ಕ್ ಆಗಿ. ನಾನು ಇವಾಗ ಶಾರ್ಟ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ, ಹಾಗಾಗಿ ಪ್ಯಾಂಟ್, ಜಿಮ್ ಪ್ಯಾಂಟ್, ಸ್ಟ್ರೆಚಬಲ್ಲು, ಎಕ್ಸ್ಪೆಂಡಬಲ್ಲು ಎಲ್ಲ. ಇದು ನಿಮ್ಮ ಕಾಸ್ಟ್ ಬಂದುಬಿಟ್ಟು ಇದು ಇರುತ್ತೆ. 1 ಸೆಕೆಂಡ್. 590 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ. ಹಾಕೊಂಡು ನೋಡಿದೆ ನಾನು ಆಲ್ರೆಡಿ. ತೋರಿಸ್ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಕಟ್ ಮಾಡೋಣ ಅಂತ. ಇದು ಚೆನ್ನಾಗಿದೆ. ಇದು ಕಟ್ಟೇ ಮಾಡಿಲ್ಲ. ಚಾಲು ತುಂಬ ಚೆನ್ನಾಗಿದೆ ಗೈಸ್. ತುಂಬ ಸ್ಟ್ರೆಚಬಲ್ ಅವ್ರು ಬೇಕು ಅಂತ ಅಂದರೆ ಈ ಥರ ತಗೊಳ್ಳಿ. ಇದೊಂದು. ನೆಕ್ಸ್ಟ್ ಮಿಂತ್ರಾದ ಓಪನ್ ಮಾಡೋಣ. ಅದೇ ನಾನು ನಿಮಗೆ ಫಸ್ಟು ಬ್ರಾ ಬಗ್ಗೆ ಹೇಳ್ಬಿಡ್ತೀನಿ, ಯಾಕೆಂದರೆ ಇಷ್ಟು ತಗೊಂಡಿದ್ದೀನಿ ಅಂತ ಹೇಳಿ. ಇದು ನಿನ್ನೆ ಒಂದು ಯೂಸ್ ಮಾಡಿಕೊಂಡೆ, ಅದ್ರದ್ದು ಇದು ಸೇಮ್, ಎವ್ರಿಥಿಂಗ್ ಇಸ್ ಸೇಮ್, ಬಟ್ ಕಲರ್ ಮಾತ್ರ ಚೇಂಜ್. ಇದರಲ್ಲಿ ಈಗ ಓಪನ್ ಮಾಡ್ತಿದ್ದೀನಲ್ಲ, ಅದರಲ್ಲಿ ಓಪನ್ ಮಾಡಿರೋದು ಆಲ್ರೆಡಿ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಜಾಕಿ. ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಮಣ್ಣಲ್ಲ, ಮಸಿಯಲ್ಲ, ಏನೂ ಅಲ್ಲ. ನಾನು ನಿಮ್ಗೆ ಎಷ್ಟೊಂದು ಸಲ ಹುಡುಗಿರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಓಪನ್ ಆಗಿ ರಿವ್ಯೂ ಕೊಡ್ತಾ ಇರೋದು. ಹಾಗೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಇದು ಏನಪ್ಪ ಡಬಲ್ ಪ್ಯಾಡೆಡ್ ಅಲ್ಲ, ಏನೂ ಅಲ್ಲ, ನಾರ್ಮಲ್. ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಆ್ಯಂಡ್ ಅಡ್ಜಸ್ಟಬಲ್, ತುಂಬ ಕಂಫರ್ಟ್. ಎವ್ರಿ ಡೇ ಬ್ರಾ. ಇದನ್ನ ಮನೆ ಹತ್ರ ಹಾಕೊಳ್ಳೋದು, ಟೀ ಶರ್ಟ್ಗಳಿಗೆ ಹಾಕೋಬೋದು, ಕಂಫರ್ಟಬಲ್ ಆಗಿರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 799 ರುಪೀಸ್ ಇದೆ. ಇದು ಒರಿಜಿನಲ್ ಪ್ರೈಸ್ ಅಂತ ಅಲ್ಲ, ನಾರ್ಮಲ್ ಪ್ರೈಸ್ ಅಂತಲ್ಲ, ಆಲ್ಮೋಸ್ಟ್ ಜಾಕಿ ಎಲ್ಲ ಅದೇ ಪ್ರೈಸ್ ಇರುತ್ತೆ. 799 ರುಪೀಸ್. ಇದು ಚೆನ್ನಾಗಿದೆ. ಅಂದರೆ ನನ್ನ ಹತ್ರ ಇದೇ ಜಾಕಿಯಲ್ಲಿ ಒಂದು 3-4 ಕಲರ್ ಇತ್ತು. ಈ ಬ್ಲೂ ಕಲರು ಬಟ್ ನಮ್ಮ ಶಾಲಿನಿ ಅಕ್ಕ ಹಾಕೊಂಡ್ಬಿಟ್ಟಿದ್ಲು. ನಾನು ಒಂದ್ಸಲ ಯೂಸ್ ಮಾಡಿದ್ರೆ ಇದು ಬಿ ಆಗಿರ್ಬೋದು, ಪ್ಯಾಂಟೀಸ್ ಆಗಿರ್ಬೋದು, ಬೇರೆ ಯಾರ್ದು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಆರ್ಡರ್ ಮಾಡ್ಕೊಂಡೆ. ನಮ್ಮ ಶಾಲಿನಿ ಅಕ್ಕನೇ ಇಟ್ಕೊಂಡ್ರು. ಅದೊಂದು. ನೆಕ್ಸ್ಟ್ ಬಿ. ಗೈಸ್, ಹುಡುಗಿರಿಗೆ ಫಸ್ಟ್ ಬಿ ಹಾಕೊಳ್ಳೋದು ಗೊತ್ತಿರಬೇಕು, ಹೇಗೆ ಹಾಕೋಬೇಕು, ಯಾವ ಥರ ಹಾಕೋಬೇಕು ಅಂತ ಹೇಳಿ. ಇದೂ ಅಷ್ಟೇ ಸೇಮ್ ಜಾಕಿನೇ, ಸೇಮ್ ಕಲರ್ ಚೇಂಜ್. ಇದು ನಾನು ಆರ್ಡರ್ ಮಾಡಿರೋದು 32 ಬಿ. ಎವ್ರಿಥಿಂಗ್ ಇಸ್ ಸೇಮ್ ಕಲರ್ ಮಾತ್ರ ಚೇಂಜ್. ಇದೊಂದು 2. ಇದು ಪ್ಯಾಂಟೀಸ್, ಜಾಕಿ ಬ್ರ್ಯಾಂಡೇನೆ. ಇದು ಪ್ಯಾಕ್ ಆಫ್ 1 ಬರುತ್ತೆ ನಿಮಗೆ 500 ರುಪೀಸ್. ಸಿ ಗೈಸ್, ಈ ಥರ ನೀವು ಪ್ಯಾಂಟೀಸ್ನ ತಗೊಂಡ್ರೆ ಆರಾಮಾಗಿ ಜಿಮ್ಗೂ ವೇರ್ ಮಾಡ್ಬೋದು, ಕಂಫರ್ಟಬಲ್ ಆಗಿರುತ್ತೆ, ಮನೆ ಹತ್ರನೂ ಹಾಕೋಬೋದು. ಎಷ್ಟು ಮತ್ತು ನೀವು ಜಿಮ್ಗೆ ಹೋಗ್ತಿರಲ್ಲ, ಅವಾಗ ಲೈನ್ಸ್ ಬರುತ್ತಲ್ಲ, ಸೀಮ್ಲೆಸ್ ಪ್ಯಾಂಟೀಸ್ ತಗೋಬೇಕು. ಇದು ಇಸ್ ಲೈಕ್ ಸೀಮ್ಲೆಸ್ ಪ್ಯಾಂಟೀಸ್ ಥರನೇ ಇರುತ್ತೆ, ಏನು ವಿಸಿಬಲ್ ಆಗಲ್ಲ. ಈ ಥರ ಒಂದು ಪ್ಯಾಂಟೀಸ್ನ ತಗೊಳ್ಳಿ, ಫುಲ್ ಕಂಫರ್ಟ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟಪ್ಪ ಈ ಥರ.
₹500 ಇದು ಒಂದು ಆಯಿತಾ, ಜಾಗಿ ಬ್ರ್ಯಾಂಡ್. ಬಟ್ ನಿಜವಾಗ್ಲೂ ಸಖತ್ತಾಗಿರುತ್ತೆ ಗೈಸ್. ನಾನು ಇದೇ ಥರದ್ರಲ್ಲಿ ಇನ್ನು ಕಲರ್ಸ್ ತೊಗೊಂಡಿದ್ದೀನಿ, ಏಕೆಂದರೆ ಲಾಸ್ಟ್ ಟೈಮ್ ಒಂದು ತರಿಸಿದ್ದೆ, ನನಗಿಷ್ಟ ಆಯಿತು, ಹಾಗಾಗಿ ಇನ್ನೊಂದು ತರಿಸ್ಕೊಂಡಿದ್ದೆ. ಯಾಕೆಂದರೆ ಎವ್ರಿ 3 ಮಂತ್ಸ್ಗೆ ಒನ್ಸ್ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಬಿ ಆಗಿರ್ಬೋದು, ಪ್ಯಾಂಟೀಸ್ ಆಗಿರ್ಬೋದು. ಒಂದ್ಸಲ ಒನ್ ಮಂತಲ್ಲಿ ಮಿನಿಮಮ್ ಅಂದರೂ ಒಂದು 20-30 ತೊಗೊತೀನಿ ನಾನು. ಅದೇ ಒಂದು ಎಷ್ಟು ತೊಗೊಳ್ಳಲ್ಲ, ಬಿ ಒಂದು 10 to 15 ತೊಗೋತೀನಿ. ಪ್ಯಾಂಟೀಸ್ ಅಂತೂ ಮಿನಿಮಮ್ ಒಂದು 30 to 35 ಬೇಕೇ ಬೇಕು ನನಗೆ. 3 ಮಂತ್ಸ್ವರೆಗೂ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಸಮ್ಟೈಮ್ಸ್ ನಾನು ಜಿಮ್ಗೆ ಹೋಗ್ತೀನಿ, ಇಫ್ ಇನ್ ಕೇಸ್ ನಾನು ಏನಾದ್ರು ಜಿಮ್ಗೆ ಹೋಗ್ತಿದ್ದೀನಿ ಅಂದರೆ ಡೈಲಿ ನನಗೆ 2 ಪ್ಯಾಂಟೀಸ್ ಬೇಕೇ ಬೇಕು, ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ಅಂತ ಹೇಳಿ. ನಾರ್ಮಲ್ ಡೇ ಆದರೆ ಒಂದಾದರೂ ಬೇಕೇ ಬೇಕು. ಸೊ ಹಾಗಾಗಿ ಸೇಮ್ ಕಲರ್ ಚೇಂಜ್. ನಾವು 1 ಪೀಸ್ ಹಾಕೊಂಡಿರ್ತೀವಿ, ಅಸಹ್ಯವಾಗಿ ಲೈನ್ ಕಾಣಬಾರ್ದು, ಜಿಮ್ಗೆ ಹೋದಾಗ ಲೈನ್ ವಿಸಿಬಲ್ ಆಗಬಾರ್ದು ಅಂತ ಹೇಳಿ ನಾವು ಈ ಥರ ಒಂದು ತಗೊಳ್ಳುವಂಥದ್ದು. ಅದಕ್ಕೆ ಅಂತಾರೆ ನಿಮಗೆ ಸೀಮ್ಲೆಸ್ ಪ್ಯಾಂಟೀಸ್ ಅಂತಲೇ ಇರುತ್ತೆ ಆಯಿತಾ. ಬಟ್ ಸೀಮ್ಲೆಸ್ ಪ್ಯಾಂಟೀಸ್ ಏನು ಗೊತ್ತಾ, ಒಂದು ಸ್ವಲ್ಪ ಹೊಟ್ಟೆ ಹತ್ರ ಟೈಟ್ ಬಂದಂಗೆ. ಅದಕ್ಕೆ ನಾನೇನು ಮಾಡಿದೆ, ಈ ಥರ ಚೂಸ್ ಮಾಡಿಕೊಂಡೆ. ಯಪ್ಪ ದೇವ್ರೆ, ನೋಡ್ತೀನಪ್ಪ ನಾನು ತಮ್ಮನೇಲಿ ಹಾಕಿರ್ತೀನಿ ಓನ್ಲಿ ಫಾರ್ ಲೇಡೀಸ್, ಓನ್ಲಿ ಫಾರ್ ಗರ್ಲ್ಸ್ ಅಂತ. ಆದರೂ ಹುಡುಗರು ಬಂದು ಬ್ಯಾಡ್ ಕಾಮೆಂಟ್ಸ್ ಮಾಡಿಸ್ತಾ ಇದ್ದಾರೆ. ನೆವರ್ ಸಿಮ್ಡೆ ಸೇಮ್. ಇನ್ನು ಆರ್ಡ್ರ್ ಮಾಡಿದ್ದೀನಿ, ಬರ್ತಾ ಇದ್ದಾವೆ. ಇದು ಅಷ್ಟೇ ಸೇಮ್ ಜಾಕಿ. ಆಲ್ಮೋಸ್ಟ್ ನಂಗೆ ಯಾಕೋ ಇವಾಗ ಗೈಸ್, ನಾನು ಸವಾನಾದಲ್ಲಿ ಹೇಳ್ಬೇಕು ನಿಮ್ಗೊಂದು. ಸವಾನಾದಲ್ಲಿ ನಾನು ಇದು ಆರ್ಡ್ರ್ ಮಾಡಿದ್ದೆ, ಏನಪ್ಪ ಪ್ಯಾಂಟೀಸ್ಗಳನ್ನ. ನಿಜವಾಗ್ಲೂ ನಾನು ಹೇಳ್ತೀನಿ, ಸವಾನದು ನಾನು ಯಾವುದೇ ಕಾರಣಕ್ಕೂ ಇಷ್ಟಪಡಲ್ಲ. ಬಟ್ಟೆಗಳು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ದಾವೆ. ಬಟ್ ಸವಾನದ ಅಂಡರ್ವೇರು ನಿಮ್ಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಸೊ ಲಾಸ್ಟ್ ಜಾಕಿದೇನೆ, ಬಟ್ ಇದು ಪ್ಯಾಕ್ ಆಫ್ 3 ತಗೊಂಡಿದ್ದೀನಿ. ಯಾಕೆ ಅಂತಂದರೆ ಪೀರಿಯಡ್ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಅಂತ ಹೇಳಿ. ಇದೆಷ್ಟು ಗೊತ್ತಾ ಪ್ಯಾಕ್ 3? ಐ ಥಿಂಕ್ ಇದು ಎಷ್ಟು ಇಲ್ಲಿ ಜಾಸ್ತಿ ಹಾಕಿರ್ತಾರೆ, ಇಲ್ಲ ಕರೆಕ್ಟಾಗಿ ಹಾಕಿದ್ದಾರೆ. ₹500. ಇದು ಒಂದು ₹500. ಬಟ್ ಇದು ಪೀರಿಯಡ್ ಟೈಮಲ್ಲಿ ಹಾಕ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಫುಲ್ ಪ್ಯಾಕ್ ಆಫ್ 3 ₹500 ಆರ್ಡರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾನು ನಾರ್ಮಲ್ ಪ್ಯಾಂಟೀಸ್ಗಳನ್ನೇ ಪೀರಿಯಡ್ ಟೈಮಲ್ಲಿ ಯೂಸ್ ಮಾಡಲ್ಲ. ಕಾಟನ್ ಚೆನ್ನಾಗಿದೆ. 1 2 ಇದೇನು ಗೊತ್ತಾ, ಒಂದು ಜಾಕಿದು ಪ್ರಾಬ್ಲಮ್ಮು ಕಲರ್ ಹೋಗುತ್ತೆ, ಅದೇ ಒಂದು ಪ್ರಾಬ್ಲಮ್. ಲಾಸ್ಟ್ ಟೈಮು ತಗೊಂಡಿದ್ದೆ ಸೇಮ್ ಕಲರ್ ಸೇಮ್, ಬಟ್ ಇವಾಗಲೂ ಅದೇ ತಗೊಂಡಿದ್ದೆ. ನಂಗೆ ಕಂಫರ್ಟ್ ಇರಬೇಕಲ್ವ, ಅದಕ್ಕೆ ಇದೊಂದು 3. ಸೊ ನೆಕ್ಸ್ಟ್ ನಾವು ಇವಾಗ ಸವಾನಾಗ ಹೋಗೋಣ. ನೈಕಾ ಇದು. ನೈಕಾದಲ್ಲಿ ನಾನು ಇದು ಕಾಂಪ್ಯಾಕ್ಟ್ ಪೌಡರ್ನ ಆರ್ಡರ್ ಮಾಡಿದ್ದೆ. ಇದು ಸೈಡೆಲ್ಲ ತೆಗಿಬೇಕು. ಆಲ್ಮೋಸ್ಟ್ ನಾನು ತುಂಬ ಕಮ್ಮಿದೆ ಹಾಕೋದು ಗೈಸ್ ಮುಖಕ್ಕೆಲ್ಲ. ನಾನೇನು ಇದು ಒಂಥರ ಅದೇ ಬೇಕು, ಇದೇ ಬೇಕು, ಈ ಬ್ರ್ಯಾಂಡೇ ಬೇಕು, ಅದೇ ಬೇಕು, ನಾನು ಆ ಥರ ಎಲ್ಲ ಇಲ್ಲ. ನಾನು ಯಾವುದಿದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕಾಂಪ್ಯಾಕ್ಟ್ ಪೌಡರ್. ಈ ಪೌಡರ್ಗೆ ಐ ಥಿಂಕ್ 500 ಸಮಥಿಂಗ್ ಎಷ್ಟು ಅಷ್ಟೇ, ಜಾಸ್ತಿ ಇರಲ್ಲ ಅದು. ಅದ್ರ ನಂತರ ನನ್ನ ಫೋನ್ಗೆ ಇದು ಆರೆಂಜ್ ಕಲರ್ ಅಲ್ವಾ ನಂದು 17 Pro Max, ಅದಕ್ಕೆ ಇದನ್ನು ತಗೊಂಡೆ. ಇದು ಹಿಂಗೆ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆಯಾ? ಹಿಂದೆ ಮುಂದೆ ಎರಡು ಸೇಮ್ ಇರುತ್ತೆ. ಯು ಜಸ್ಟ್ ಪೇಸ್ಟ್ ಹೀಗೆ ಮಾಡಿದ್ರೆ ಸಾಕು. ₹190. ಇವಾಗ ನೆಕ್ಸ್ಟು ಸವಾನದೇ ಓಪನ್ ಮಾಡಿಬಿಡೋಣ. ಇದು ಓಪನೇ ಮಾಡಲಿಲ್ಲ ನಾನು, ಈಗ ಬೆಳಿಗ್ಗೆ ಬಂದಿದ್ದು. ಅಮೌಂಟ್ ಕೊಟ್ಬಿಟ್ಟು ಇಸ್ಕೊಂಡೆ.
ಬಟ್ 100% ಚೆನ್ನಾಗಿರೋದೇ ಮಾಡಿರ್ತೀನಿ ಅಂತ ಹೇಳಿ. ನಾನು ಇದನ್ನು ಸೇರಿ ನಿಮಗೆ ಮಿನಿಮಮ್ ಅಂದರೂ ಒಂದು ಈ ಮಾಡಿರೋ ಬ್ಲಾಗಲ್ಲೆಲ್ಲ ಹೇಳಿರ್ತೀನಿ, ನಾನು ಚೆನ್ನಾಗಿದ್ರೆ ಅಷ್ಟೇ ರಿವ್ಯೂ ಕೊಡೋದಿಲ್ಲ ಅಂದರೆ ಕೊಡೋದೇ ಇಲ್ಲ ಅಂತ. ಸಿ ಈ ಒಂದು ಬ್ಯಾಗ್ ನನಗೆ ಯಾಕೋ ಈ ಬ್ಯಾಗ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಫ್ಲ್ಯಾಶ್ ಸೇಲ್ ನಡೀತಾ ಇತ್ತು ಸವನದಲ್ಲಿ, ಆಗ ನಾನು ಇದನ್ನ ಆರ್ಡರ್ ಮಾಡಿದ್ದೆ. ಸಿ ಈ ಥರ ಬರುತ್ತೆ ಬ್ಯಾಗು ಗೈಸ್ ನಿಮಗೆ. ಈ ಥರ ಹಾಕೊಬೇಕಾಗುತ್ತೆ. ಇದರಲ್ಲಿ ಎಷ್ಟು ಫೀಚರ್ಸ್ ಇದೆ ಅಂದರೆ, ಈ ಬ್ಯಾಗ್ ಬಂದ್ಬಿಟ್ಟು ನಿಮಗೆ ಸಿ 890 ರೂಪೀಸ್. 890 ರೂಪೀಸಾ ಅಂತ ನೀವು ಅನ್ಕೊಬೋದು, ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮುಂದೆ ಈ ಥರ ಇರುತ್ತೆ, ಇಲ್ಲೇನಾದರೂ ಇಟ್ಕೊಬೋದು. ಆ್ಯಂಡ್ ಲೆಫ್ಟ್ ನೀವು ಫೋನ್ ಇಟ್ಕೊಬೋದು ಅಥವಾ ವಾಟರ್ ಬಾಟ್ಲ್ ಇಟ್ಕೊಬೋದು. ವಾಟರ್ ಬಾಟಲ್ಗೊಂದು ನಿಮ್ಮ ಫೋನ್ಗೊಂದು ಅಂತ ಎರಡು ಕೊಟ್ಟಿರ್ತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಸಿ ಎಷ್ಟು ಸ್ಪೇಸಿಯಸ್ ಆಗಿದೆ ಗೊತ್ತಾ. ಇಲ್ಲಿ ನೋಡಿ, ಫುಲ್ ಒಳಗಡೆ ಸಖತ್ತಾಗಿದೆ ಆಯಿತಾ. ಮತ್ತೆ ಇಲ್ಲಿಗೆ ಬಂದರೆ ಇಲ್ಲೂ ಕೂಡ ನಿಮಗೆ ಒಂದು ಜಿಪ್ ಆಪ್ಷನ್ ಇರುತ್ತೆ. ಸಿ ಐ ಸ್ವೇರ್ ನನಗೆ ಈ ಬ್ಯಾಗ್ ನನಗೆ ದುಡ್ಡು ಕೊಟ್ಟಿದ್ದಕ್ಕಂತೂ ಒಂದು ಚೂರು ಬೇಜಾರಿಲ್ಲ. ಸಖತ್ತಾಗೈತೆ ಅಲ್ಲ. ವಾಟರ್ ಬಾಟಲ್ಲು ಅದು ಇದು ಇಟ್ಕೊಳ್ಳೋಕ್ಕೂ ಒಂಥರ ಸಿ ಕ್ಲಾಸಿ ಆಗಿದೆ. ವಾವ್ ನೈಸ್, ಸಖತ್ ಇಷ್ಟ ಆಯಿತು ಇದು ಒಂದು. ನೆಕ್ಸ್ಟ್ ಅಮ್ಮ ಈಗಿದೆಯಲ್ಲ ಒಂದು 17 Pro Max, ಆ ಆರೆಂಜ್ ಕಲರ್ಗೆ ಆಪೋಸಿಟ್ ಕಲರ್ ಯಾವ್ದು ಹಾಕಿದ್ರೆ ಫೋನ್ ಚೆನ್ನಾಗಿ ಕಾಣುತ್ತೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ನಾನು ಚೂಸ್ ಮಾಡಿಕೊಂಡೆ. ಒಂದು ನಿಮಿಷದ ಪ್ರೈಸ್ ಹೇಳ್ಬಿಡ್ತೀನಿ ನಿಮಗೆ. 290 ರೂಪೀಸ್. ಚೆನ್ನಾಗಿದೆಯಾ ಅಂದರೆ ನನಗೆ ಇದಿಷ್ಟ ಆಗಿಲ್ಲ. ಇದು ತೆಗಿಯೋ ಆಪ್ಷನ್ ಇದು. ವಾ ತೆರೆದ್ಬಿಟ್ಟು ಒಂಚೂರು ಸಿ ಚೆನ್ನಾಗಿದ್ಯಾ. ಇದು ತಗೊಂಡಿದ್ದೀನಿ, ಇದನ್ನ ನೋಡೋಣ, ಹಾಕಿ ನೋಡ್ತೀನಿ, ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲ ಅಂತಂದರೆ ಸಿ ಇದಕ್ಕಂಟಲ್ಲ ನಮ್ಮ ಒರಿಜಿನಲ್ ಫೋನ್ಗೆ ಹಾಕಬೇಕು. ಇದೊಂದು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೂ ನೀವು ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಗೈಸ್. 100-200% ಇಷ್ಟಪಡ್ತೀರಾ. ಇದೇನಪ್ಪ ಅಂತಂದರೆ ಟವಲ್. ಇದು ನಿಮಗೆ ಒಂದು ಸೆಕೆಂಡ್ ಹಿಂದೆ ಕುತ್ಕೊಂಡು ತೋರಿಸ್ತೀನಿ, ಗೊತ್ತಾಗುತ್ತೆ ಯಾಕೆ ಅಂತ. ಇದು ಬಿಸಾಕೆ ಬಿಟ್ಟೆ. ಎಷ್ಟು ಇದು ಗೊತ್ತಾ? ಯಾಕೆ ನಿಮಗೆ ಪ್ರೈಸ್ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟು ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ. 490 ರೂಪೀಸ್. ಇದು ನಿಮಗೆ ಟವಲ್. ಇದು ಈ ಟವಲ್ ಸ್ಪೆಷಲ್ ಏನಪ್ಪ ಅಂದರೆ ತುಂಬ ಉದ್ದಕ್ಕೆ ಇರುತ್ತೆ. ಸಿ ನೋಡಿ, ಈ ಥರ ಇರುತ್ತೆ ನಿಮ್ಗೆ ಆಪ್ಷನ್ನು. ಇದೇನಪ್ಪ ಅಂತ ನೀವು ನೋಡ್ಬೋದು. ಹಿಂದೆಗಡೆ ಹಿಂಗೆ ಹಾಕೊಂಡು ತೋರಿಸ್ತೀನಿ ನೋಡಿ. ಇದಿರುತ್ತಲ್ಲ ಹಿಂಗೆ ಹಿಂಗೆ. ಇಲ್ಲಿ ಬಟನ್ ಇರುತ್ತೆ, ಬಟನ್ ಆಪ್ಷನ್ಸ್. ಇದೊಂದು ಇಲ್ಲಿ ಬಟನ್ ಇದೆ ನೋಡಿ, ಇಲ್ಲಿ ಹಾಕೊಳ್ಳೋದು ಹಿಂಗೆ. ಚೆನ್ನಾಗಿದೆ ಅಲ್ವಾ? ಒಂದೇ ಒಂದು ಸೈಜ್ ಒಂದು ಸೈಜಲ್ಲಿ ಅಷ್ಟೇ ಸಿಗೋದು ನಿಮಗೆ. ಮೀಡಿಯಮ್ಮು ಸ್ಮಾಲು ಆ ಥರ ಎಲ್ಲ ಸಿಗಲ್ಲ. ಬಟ್ ನನಗೇನು ಇದು ವರ್ತಿದೆ ಅಪ್ಪ. ಸಮ್ಟೈಮ್ಸ್ ಎಲ್ಲರೂ ನಾವು ಟ್ರಿಪ್ಪಿಗೆ ಹೋಗಿರ್ತೀವಿ, ಕ್ಯಾರಿ ಮಾಡ್ಬೋದು ಆರಾಮ್ಸೆ. ಪಾಕೆಟು ಕೂಡ ಎಲ್ಲ ಇದೆಯಲ್ಲ. ಸೊ ನನ್ನ ಪ್ರಕಾರ ವರ್ತಿದೆ 490 ರೂಪೀಸ್ಗೆ. ಓಕೆನಾ? ಅಷ್ಟು. ನೆಕ್ಸ್ಟ್ ಒನ್ ಹಲೋ ಯೂಸ್ ಮಾಡಿರಬೇಕಾದ್ರೆ ನೆಕ್ಸ್ಟ್ ಇದು ಆ್ಯಕ್ಚುಲಿ ನಾನು ಸ್ಪ್ಲಿಟ್ಸ್ ವಿಲ್ಲಾ ನೋಡ್ತೀನಿ ಅಂತ. ಸ್ಪ್ಲಿಟ್ಸ್ ವಿಲ್ಲಾದಲ್ಲಿ ನನ್ನ ಫೇವ್ರೇಟ್ ಆಕಾಂಕ್ಷಾ ಚೌಧರಿ ಅವರು ಯಾವಾಗಲೂ ಇದನ್ನ ಹಾಕೋತಾ ಇದ್ರು. ಯಾರಾದರೂ ಇಲ್ಲಿ ಸ್ಪ್ಲಿಟ್ಸ್ ವಿಲ್ಲಾ ನೋಡೋರು ಇದ್ದೀರಾ? ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಇದ್ರೆ ಕಮೆಂಟ್ ಮಾಡಿ. ಸಿ ಅವ್ರು ಯಾವಾಗಲೂ ಇಲ್ಲಿ ಹಾಕೊತಾ ಇದ್ರು ಇಲ್ಲಿ.
ಸೊ ನಾನು ಯಾಕೆ ಆಗಬಾರ್ದು ಅಂತ ಹೇಳಿ ತರಿಸ್ಕೊಂಡಿದ್ದು. ಸಿ ವಾವ್, ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್. ಯಾವ್ದಾದ್ರು ಮಾಡರ್ನ್ ಡ್ರೆಸ್ಗೆ ಹಾಕೊಂಡ್ರೆ ವೆರಿ ಕ್ಲಾಸಿ. ಇದು ಒಂದು, ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 190 rupees. ಆ್ಯಂಡ್ ನೆಕ್ಸ್ಟ್ ಇದು ಪ್ಯಾಕೆ ಬಿಸಾಕ್ಬಿಡೆ. ಇದು 690 rupees. ಬಟ್ ಇದು ಫ್ಲ್ಯಾಶ್ ಸೇಲ್ ನಡಿಬೇಕಾದ್ರೆ ಸಿಕ್ಕಿದ್ದು 390 rupeesಗೆ. ಈ 3 ಬ್ಯಾಂಗಲ್ಸು ನಿಮಗೆ 390 rupees. ಚೆನ್ನಾಗಿದೆ, ಹಾಕೊಂಡು ತೋರಿಸ್ತೀನಿ ತಡಿ. ವಾವ್, ಇದು ಸ್ವಲ್ಪ ದೊಡ್ಡ ಆದರೆ ಇದು ಹಿಂದೆ ಮುಂದೆ ಹಾಕೊಳ್ಳೋದು ಅನ್ಸುತ್ತೆ ನನ್ನ ಪ್ರಕಾರ. ಹೌದು, ಎಷ್ಟು ಚೆನ್ನಾಗಿದೆ. ನಾವು ಹುಡುಗಿರಿಗೆ ಶಾಪಿಂಗ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಸಿ ವಾವ್, ಬೀಚ್ ಹತ್ರ ಎಲ್ಲಾದರೂ ಹಾಕೊಂಡ್ರೆ ನೈಸ್, ಸಖತ್ ಇಷ್ಟ ಆಯ್ತು ನನಗಿದು. ಆರಾಮ್ಸೆ ತೊಗೊಬೋದಲ್ವ 390ಗೆ. ಇಷ್ಟು. ನೆಕ್ಸ್ಟ್ ಅಯ್ಯೋ, ಇದೇನಿದು? ಓಕೆ 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 ಆಮೇಲೆ ನೈಟ್ ಡ್ರೆಸ್ ನಾನು ಆರ್ಡರ್ ಮಾಡಿದ್ದೆ. ಸಿ, ಜಸ್ಟ್ ಪರ್ದ ಇನ್ನೇನಿಲ್ಲ. ಈ ಥರ ಪರ್ದ. ಇದಕ್ಕೆ ಅಂಡರ್ವೇರ್ ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಎಕ್ಕಡೆಯಿಂದನೂ ಸಾಕಾಗಲ್ಲ ಇದು. ಸಿ 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 ಇದು ಹಾಕೊಂಡ್ರೆ ನಮ್ಮಮ್ಮ ಎಕ್ಕಡ ತಗೊಂಡು ಹೊಡಿಯುತ್ತೆ. ಹಿಂಗೆ ಹಾಕೊಬೇಕಷ್ಟೆ. ಸಿ, ಮತ್ತೆ ಇದು ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಸ್ಟಾಕಿಂಗ್ ಏನು ಅಂತಾರಲ್ಲ, ಸ್ಟಾಕ್ಸ್ ಹಾಕ್ಕೊಳ್ಳೋದು. ಹೀಗೆ ತಪ್ಪಾಗಿದ್ರೆ ಕ್ಷಮಿಸಿ. ಅದೇನು ಸ್ಟಾಕಿಂಗಾ, ಸ್ಟಾಕ್ಸ್ ಏನೋ ಬರುತ್ತಲ್ಲ ಅದು ಹೆಸರು, ಅದೇನೆ. ಇದು ಎರಡು ಕಾಲಿಗೂ ಹಾಕೊಳ್ಳೋಕೆ ಕೊಟ್ಟಿರೋದು. ಆ್ಯಂಡ್ ನೆಕ್ಸ್ಟ್ ಸೇಮ್ ನಾನು ಸವನದಲ್ಲಿ ಆರ್ಡರ್ ಮಾಡಿದ್ದೆ ಒಂದು ಪ್ರಾಡಕ್ಟು, ಹ್ಯಾಟು. ನಮ್ಮ ಅಕ್ಕ ಹ್ಯಾಟ್ ಬೇಕು ಅಂತ ಹೇಳ್ತಿದ್ರು, ಹಾಗಾಗಿ ಅವ್ರಿಗೆ ಮಾಡಿದೆ. ಇದು ಕ್ಯಾಲಿಫೋರ್ನಿಯಾ ಅಂತ ಬರ್ತಿದೆ. ಇದೆಷ್ಟು ಗೊತ್ತಿಲ್ಲ, ಬಿಸಾಕ್ಬಿಟ್ಟೆ ಅದ್ರದ್ದು ಕವರ್. ಇದೆ ಅನ್ಸುತ್ತೆ 590, ಬಟ್ ಕ್ವಾಲಿಟಿ ಮಸ್ತ್ ಆಗಿದೆ. ಲಾಸ್ಟ್ ಸವನದ ಔಟ್ಫಿಟ್ ಇದು ಅಷ್ಟೇ, ನೈಟ್ ಡ್ರೆಸ್ಸು. ಸಿ, ನನಗೆ ಇದಂತೂ ಯವ್ವಿ ಇಷ್ಟ ಆಯಿತು ಗೈಸ್. ಯವ್ವಿ ಸಿ, ಫ್ರಂಟಲ್ಲಿ ಈ ಥರ ಇದೆ, ಬ್ಯಾಕಲ್ಲಿ ಈ ಥರ ಇದೆ, ಅಡ್ಜಸ್ಟಬಲ್ ಎಲ್ಲ ಕೂಡ ಇದೆ. ಇದಕ್ಕೆ ಕೂಡ ಅಲ್ಲ ಹಿಂಗೆ ಕೊಟ್ಬಿಟ್ರೆ ಹೆಂಗೆ ಹಾಕೊಳ್ಳೋದಂತ ಅಂಡರ್ವೇರು. ಏನೋ ಹಿಂಗ ಅಲ್ಲ ನೀವ್ ಹೇಳಿ, ಅಂಡರ್ವೇರ್ ಹಿಂಗೆ ಕೊಟ್ರೆ ಹೆಂಗೆ ಹಾಕೊಳ್ಳೋದು? ಏನಿದು ಇಷ್ಟು ದೊಡ್ಡ ಇಷ್ಟು ಚಿಕ್ಕ? ನಂಗೆ ತಡಬಿಡ ಅರ್ಥ ಐತೆ, ಅದಕ್ಕೆ ಬ್ಲಾಕ್ ಬಿಸಾಕ್ತೆ, ಇದನ್ನು ಬಿಸಾಕ್ತೀನಿ. ಈ ಎಲ್ಲ ಹಾಕೊಂಡ್ರೆ ನಮ್ಮಮ್ಮ ಚಪ್ಪಲಿ ತಗೊಂಡು ಹೊಡಿಯುತ್ತೆ. ಫಸ್ಟೇ ಬಿಕಿನಿ ಹಾಕ್ಬಾರ್ದು ಅಂದ್ಬಿಟ್ಟು ಇರೋ ಬರೋ ಬಿಕಿನಿ ಪೋಸ್ಟ್ ಎಲ್ಲ ಡಿಲೀಟ್ ಮಾಡಿಸವ್ರೆ. ನಾನು ನಮ್ಮ ಅಮ್ಮಂಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ. ಇದಕ್ಕೆ ಔಟ್ಫಿಟ್ ಬಂದ್ಬಿಟ್ಟು 490. ಇಷ್ಟು ಕಥೆಗಳು. ಆ್ಯಂಡ್ ವೈಟ್
ಇನ್ನೊಂದು ಪ್ರಾಡಕ್ಟ್ ಇದೆ ತೋರಿಸ್ತೀನಿ. ನಮ್ಮ ಶಾಲಿನಿ ಅಕ್ಕ ನನಗೆ ಕೊಡಿಸಿರೋದು CK ವಾಚ್ ಕೆಲ್ವಿನ್ ಕ್ಲೈನ್ 15,000 ರೂಪೀಸ್. ನಾನು ಅದನ್ನ ಮಿಂತ್ರದಲ್ಲಿ ತೊಗೊಂಡಿದ್ದು. ನಮ್ಮ ಅಕ್ಕ ಏನಾರು ತಗೋ ಅಂತಿಲ್ಲ. ನನಗೆ ವಾಚ್ ಕೊಡಿಸು ಅಂತ ಅಂದೆ. ನನ್ನ ಹತ್ರ MK ಇಲ್ಲಾಂದರೆ CK ತೊಗೋಬೇಕಂತ ಹೇಳ್ತೈತೆ. ಸೊ ಫೈನಲಿ ಅವಳು ನಂಗೆ ಕೊಡಿಸಿದ್ದು. ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಾನು ಕಾರ್ ಬಂತಲ್ಲ ನಂದು, ಅವತ್ತು ಹಾಕೊಂಡಿದ್ದೆ. ಮಸ್ತಾಗಿದೆ ಗೈಸ್. ಕಟ್ ಮಾಡಿಸಿದ್ದೀನಿ ಚೈನು, ಆದ್ರೂ ಇನ್ನೊಂದು ಸ್ವಲ್ಪ ಲೂಸ್ ಆಗ್ತಿದೆ. ಇನ್ನೊಂದ್ಸಲ ಕಟ್ ಮಾಡಿಸ್ಬೇಕು. ವಾರಂಟಿ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಎಷ್ಟು ವರ್ಷ? 15,120 ರೂಪಾಯಿ, ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿ. ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ಡ್ರೀಮ್ಸ್ ಅನ್ಸುತ್ತೆ, ಕಾಸ್ಟ್ಲಿ ವಾಚ್ ತಗೋಬೇಕು. देखो ना गाइस, देखो ना क्या बोले गाइस, देखो ना के ಏನು ಸಕ್ಕತ್ತಾಗಿ ಕಾಣುತ್ತಲ್ವ ನನಗೆ. ಒಂಚೂರು ಟೈಟ್ ಮಾಡಿಬಿಟ್ರೆ ಹಿಂಗೆ ಮಸ್ತಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಶಾಲಿನಿ. ನನಗೇನು ಗೊತ್ತಾ, ನಂಗೆ ಬೇರೆ ಯಾರು ಕೊಡ್ಸಿದ್ರು ಅದೊಂಥರ ಅನ್ಸುತ್ತೆ. ನನಗೆ ಇಷ್ಟಪಟ್ಟವ್ರು ನನಗೇನಾದರೂ ಕೊಡಿಸ್ತಾರೆ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸರ್ಪ್ರೈಸಾಗಿ ಕೊಡ್ಸಿದ್ರೆ ಐ ವಾಸ್ ಲೈಕ್ ಒಂಥರ ಐ ಥಿಂಕ್ ಐ ವಿಲ್ ಬಿ ಹ್ಯಾಪಿ ಕೊಡ್ಸಿದ್ರೆ ಅಂತ. ಚೆನ್ನಾಗಿದೆ ಗೈಸ್, ಕಮೆಂಟ್ ಮಾಡಿ ಪ್ಲೀಸ್. ನಾನು ಶಾಲಿನಿಗೆ ಥ್ಯಾಂಕ್ ಯು ಶಾಲಿನಿ ಅಕ್ಕ ಅಂತ ಹೇಳಿ. ಇದು ಒಂದು ಲಾಸ್ಟ್ ಒನ್ ಸೆಕೆಂಡ್, ಲಾಸ್ಟ್ ನೈಕಾದು ಏನು ಆರ್ಡ್ರ್ ಮಾಡಿದೆ ಗೊತ್ತಾ? ತುಂಬ ಸಲ ನಾನು ಫೇಸಸ್ ಕೆನಡಾರ್ದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೆ. ಅದೊಂಥರ ಯಾಕೋ ನನ್ನ ಫೇಸ್ಗೆ ಹೊಡೆದ ತಕ್ಷಣ ಫುಲ್ ಮುಖ ಎಲ್ಲ ಬೂದಿ ಥರ. ಕೆಲವೊಬ್ರಿಗೆ ಸೆಟ್ ಆಗ್ಬೋದು, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಒಬ್ಬೊಬ್ರು ಫೇಸ್ ಒಂದೊಂದು ಥರ. ನಂದು ಫುಲ್ ಡ್ರೈ ಫೇಸ್. ಅದಕ್ಕೆ ಬೇರೆ ಯಾವುದಾದ್ರೂ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ನೈಕಾದಲ್ಲಿ ಆರ್ಡ್ರ್ ಮಾಡಿದೆ. ಐ ಸ್ವೇರ್ ಇಟ್ಸ್ ಟೂ ಗುಡ್. ನನ್ನ ಫ್ರೆಂಡ್ ಕವನ ಇದ್ದಾಳಲ್ಲ, ಅವಳು ನನಗೆ ಹೇಳಿದ್ದು. ಯಾಕೆಂದರೆ ಅವಳಿಗೆ ತುಂಬ ಮೇಕಪ್ ಬಗ್ಗೆ ಗೊತ್ತಿರೋದ್ರಿಂದ ಅವಳು ಹೇಳಿದಾಳೆ ಅಂದರೆ ನಾನು ಎಕ್ಸೆಪ್ಟ್ ಮಾಡ್ತೀನಿ. ಬಟ್ ನೆಕ್ಸ್ಟು ಶಾಪಿಂಗಲ್ಲಿ ಇದನ್ನ ನೆನೆಸ್ಕೊಂಡು ಹೇಳ್ತೀನಿ, ಚೆನ್ನಾಗಿತ್ತಾ ಇಲ್ವಾ ಅಂತ ಹೇಳಿ. ಎಷ್ಟು ರೂಪಾಯಿ ಗೊತ್ತಾ ಇದು? 699 ರೂಪೀಸ್. 699 ರೂಪೀಸ್ ನೈಕಾದೆ. ಸ್ಮೆಲ್ ಚೆನ್ನಾಗಿದೆ. ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ರಿವ್ಯೂ ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಶಾಪಿಂಗ್ ಬ್ಲಾಗ್ ವಿಡಿಯೋ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ ಕೂಡ ಶಾಪಿಂಗ್ ಬ್ಲಾಗ್ನ ಎಂಜಾಯ್ ಮಾಡಿ ನೋಡ್ತೀರಾ ಅಂತ, ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತೀರಾ ಅಂತ ಭಾವಿಸ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಸೋನು, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬಟ್ಟೆನ ಎಲ್ರಿಗೂ ಕೊಡಬೇಕು. ಯಾರ್ಯಾರಿಗೆ ನನ್ನ ಬಟ್ಟೆ ಬೇಕು ಅವರು ದಯವಿಟ್ಟು ನಾನು ಕೇಳೋ ಕ್ವಶನ್ಸ್ಗೆ ರೆಡಿ ಇರಿ, ಆನ್ಸರ್ ಮಾಡಿ. ಒಬ್ಬೊಬ್ಬರಿಗೆ ಮಿನಿಮಮ್ ಅಂದರು 5 to 6 ಡ್ರೆಸ್ಸಸ್ನ ಒಬ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. 1, 2, 3 ಆ ಥರ ಅಲ್ಲ. ಫಸ್ಟ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ 10 ಮೆಂಬರ್ಸ್ಗೆ 5 to 6 ಒಂದೊಂದು ಔಟ್ಫಿಟ್ನೇ ಅಷ್ಟು ಔಟ್ಫಿಟ್ನ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಬಾಯ್. ನೆಕ್ಸ್ಟು ಇದು ಔಟ್ಫಿಟ್ಟದು, ನನ್ನ ಔಟ್ಫಿಟ್ ಯಾರಿಗೆ ಬೇಕು ಗಿವ್ ಅವೇ ಡ್ರೆಸ್ ಮಾಡೋದು. ಬಾಯ್.